ಹೇಳ್ತಾರೆ ಹಾಗೆ ಯಾರಾದರೂ ಇದ್ರು ಅದರಲ್ಲಿ ಇತ್ತು ಹಾಗೆ ಆಧ್ಯಾತ್ಮ ಅನ್ನೋದಿಲ್ಲ. ಆಧ್ಯಾತ್ಮದ ಒಳ್ಳೊಳ್ಳೆ ವಿಚಾರ, ಒಳ್ಳೊಳ್ಳೆ ಚಿಂತನೆಗಳನ್ನು ಮಾಡಬೇಕು. ಶಿವಬಸವ ಮಹಾಸ್ವಾಮಿಗಳವರಿಗೆ ಯಾಕಂತದೊಂದು ಶಕ್ತಿ ಬಂತು? ಶಿವಲಿಂಗ ಮಹಾಸ್ವಾಮಿಗಳವರಿಗೆ ಯಾಕಂತದೊಂದು ಶಕ್ತಿ? ಒಂದು ಊರಿಗೆ ಬಂದರು, ಶಿಷ್ಯರೆಲ್ಲ ಬಂದರು. 3 ಮಂದಿ ಶಿಷ್ಯರು ಭಾಳ ಚೆನ್ನಾಗಿದ್ದರು ಗುರುಗಳಿಗೆ. ಸುಮಾರು ವರ್ಷಗಳವರೆಗೆ ಅಮ್ಮವ್ರು ಬರಲೇ ಇಲ್ಲಲ್ಲ. ಒಂದು ಕೆಳಕ್ಕೆ ಬಂದ್ಬಿಟ್ರು, ಊರಿಗೆ ಬಂದುಬಿಟ್ರು. ಇವರಿಗೂ ಏನು ಕೊಡುವುದು ಬೇಕಾಗಿಲ್ಲ, ನಾವು ಏನನ್ನೂ ಅವರಿಗೆ ಸಮರ್ಪಿಸುವುದು ಬೇಕಾಗಿಲ್ಲ. ನಿಮ್ಮ ಒಳಗಿರುವಂತಹ ಮನಸ್ಸನ್ನು ಸಮರ್ಪಣೆ ಮಾಡ್ರಿ. ಯಲ್ಲಾಪುರದ ಸಿದ್ದರಾಮೇಶ್ವರರು ಅನ್ನುವಂತಹ ಗುರುಗಳಿದ್ರು. ಹೀಗಾಗಿ ಎಲ್ಲ ಶರಣೆಯರೆಲ್ಲ ಅವರನ್ನ ಅನುಕರಣೆ ಮಾಡಿದರು. ಒಬ್ಬ ರಾಜ ಮುಖ ಸಾಕು ಇಟ್ಕೊಂಡು ಕೂತಿದ್ರು. ಯಾಕೆ ಮುಖ ಸಾಕು ಇಟ್ಕೊಂಡಿರ್ತಾನ? ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಕುದುರೆ ತಂದಿದ್ದೆ. ಭಾಳ ಚಲೋ ಕುದುರೆ ಓಡಾಡ್ತಿದ್ರಿ. ಬಿತ್ತು ಅಂದ್ರೆ ಜೀವ ಹೋದಂಗ ಆಗ್ತದೆ. ಒಂದು ಸಣ್ಣ ಗೆರೆ ಬಿತ್ತು ಅಂದ್ರೆ ಜೀವ ಹೋದಂಗ ಆಗ್ತದೆ. ನಾನು ಹೇಳಿದ್ದಲ್ಲ, ಇನ್ನು 5 ದಿನ ಕನ್ನಡ ನಾಡಿನ ಶುರುವಾಯ್ತು. ಒಂದಿಷ್ಟು ಏನಾದರೂ ಸ್ಕ್ರಾಚ್ ಬಿತ್ತು ಅಂದ್ರೆ ನಮ್ಗೆ ಭಾಳ ಸಾಕ್ತಾ ಇರ್ತದೆ. ಇವತ್ತಂತೂ ನಾವು ಮೊಬೈಲ್ ಫೋನ್ಗಳನ್ನು ಎಷ್ಟು ಜನ ಅದು ಇಷ್ಟು ದೊಡ್ಡ ಜನ 20,000ಕ್ಕೂ ಅಧಿಕ ಜನ ಪ್ರವಚನ ಕೇಳುವುದಕ್ಕಾಗಿ ಬರ್ತಾರಂದ್ರೆ ಅಂತ. ಇನ್ನು 30% ಮಂದಿ ಹುಚ್ಚಿದೆ. ನಿಮ್ಮ ಕುದುರೆ ಮತ್ತೆ ಮೊದಲಿನ ಓಡಬೇಕಾಗಿತ್ತು ಅಂದ್ರೆ ಆ ಕುದುರೆಗೆ ಟ್ರೈನಿಂಗ್ ಕೊಡೋದಂತಾರಲ್ಲ, ಮೊದಲು ಅವ್ರ ಕೆಲಸ ತೆಗೆದಾಕಂದ್ರು. ಅವನೇ ನಡೀತಾವಲ್ಲ ಅಂತ ದೊಡ್ಡ ದೊಡ್ಡ ಸಾಹಿತ್ಯ ಸಮ್ಮೇಳನಗಳಿಗೆ ಕಮ್ಮಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಒಂದು ಮಠದ ಕಾರ್ಯಕ್ರಮ ನಡೀತದ. ಹೆಸರು ನಾವು ಹುಬ್ಬಳ್ಳಿಯ ಜಗದ್ಗುರು ಮಹಾ ಸನ್ನಿಧಿಯವರಿಗೆ ನೀಡಬೇಕು ಅಂತ ಗುರುಗಳ ಸೇವೆಯನ್ನು ಮಾಡಿ ಪೂಜ್ಯರು ತಮ್ಮನ್ನು ತಾವು ಹಣ್ಣು ಮಾಡಿಕೊಂಡಾರ.